ಏನೆಲ್ಲ ಆಗಿದೆ ಈಗ ಬೆಳವಣಿಗೆಗಳು ಅನ್ನುವಂಥದ್ದನ್ನು ನೋಡಬೇಕು. ತಾಲಿಬಾನ್ ಸರ್ಕಾರ ಬಂದಂತ ಸಂದರ್ಭದಲ್ಲಿ ಹೇಗೆ ಆ ಸಂದರ್ಭದಲ್ಲಿ ನುಗ್ಗಿ ಒಳಗಡೆ ಕೂತ್ಕೊಂಡು ಆರಾಮಾಗಿ ಟಿವಿ ನೋಡಿದ್ರು, ಸೇಮ್ ಸಿಚುವೇಶನ್ ಬಾಂಗ್ಲಾದೇಶದಲ್ಲಿ ಆಯ್ತು. ಯಾಕೆ ಆಯ್ತು? ಹಿಂಸಾಚಾರ ಯಾವ ಮಟ್ಟಕ್ಕೆ ಭುಗಿಲೆದ್ದಿದೆ ಬಾಂಗ್ಲಾದೇಶದಲ್ಲಿ ಅನ್ನುವಂಥದ್ದನ್ನ ನೋಡೋಣ. ಬಾಂಗ್ಲಾದೇಶ ಪ್ರಧಾನಿ ಶೇಖ್ ಹಸೀನಾ ರಾಜೀನಾಮೆ ಕೊಟ್ಟಿದ್ದಾರೆ. ಈಗ ಮೀಸಲಾತಿ ವಿರೋಧಿ ಹೋರಾಟಕ್ಕೆ ಹೆದರಿ ಈ ರಾಜೀನಾಮೆಯನ್ನ ನೀಡಿರೋದು. ರಾಜೀನಾಮೆಯ ಬೆನ್ನಲ್ಲೇ ಮನೆಗೆ ನುಗ್ಗಿ ಪ್ರತಿಭಟನಾಕಾರರು ವಿಜಯೋತ್ಸವವನ್ನ ಮಾಡಿದ್ದಾರೆ. ವಿಶ್ರಾಂತಿ ಕಚೇರಿಯಲ್ಲಿ ಮಲಗಿ ಟಿವಿ ನೋಡಿ ಸಂಭ್ರಮಿಸಿದ್ದಾರೆ. ಹಸೀನಾ ಮನೆಯನ್ನ ಲೂಟಿ ಮಾಡಿದ್ದಾರೆ ಪ್ರತಿಭಟನಾಕಾರರು. ಢಾಕಾದಲ್ಲಿ ಶೇಖ್ ಮುಜಬೀರ್ ರೆಹಮಾನ್ ಪ್ರತಿಮೆಯನ್ನ ಧ್ವಂಸ ಮಾಡಿದ್ದಾರೆ. ಢಾಕಾದಲ್ಲಿರುವಂತಹ ಅವಾಮಿ ಲೀಗ್ ಪಕ್ಷದ ಕಚೇರಿಗೂ ಕೂಡ ಬೆಂಕಿಯನ್ನ ಇಟ್ಟಿದ್ದಾರೆ. ಅಕ್ಷರಶಃ ಆ ಪ್ರತಿಮೆಯ ಮೇಲ್ಭಾಗಕ್ಕೆ ಏರಿ ಕುತ್ತಿಗೆಯವರೆಗೂ ನಿಂತು ಅದನ್ನ ನಾಶ ಮಾಡಿ ಒಗೆಯುವ ಮಟ್ಟಕ್ಕೆ ಹೋಗಿದ್ದಾರೆ. ಇದು ಅಲ್ಲಿರುವಂತಹ ದೃಶ್ಯ. ಯಾಕೆ ಹೀಗಾಯಿತು ಅನ್ನುವಂಥದ್ದು ಅತಿ ಮುಖ್ಯವಾಗಿದೆ. ಫಸ್ಟ್ ದೃಶ್ಯಗಳನ್ನ ನೋಡಿ. ಯಾಕೆ ಈ ಪರಿಸ್ಥಿತಿ ಬಾಂಗ್ಲಾದೇಶದಲ್ಲಿ ನಿರ್ಮಾಣವಾಯಿತು ಅನ್ನೋದು ಅತಿ ಮುಖ್ಯವಾಗುತ್ತೆ. ಬಾಂಗ್ಲಾದೇಶಕ್ಕೆ ಸ್ವತಂತ್ರ ಸಿಕ್ಕಂತ ಸಂದರ್ಭದಲ್ಲಿ ಆದಂತ ಹೋರಾಟಕ್ಕೂ ಇದಕ್ಕೂ ಬಹಳ ಲಿಂಕ್ ಇದೆ. ಏನ್ ಕಾರಣ? ಬಾಂಗ್ಲಾದೇಶಕ್ಕೆ ಹೋರಾಟ ಮಾಡಬೇಕಾದಂತ ಸಂದರ್ಭದಲ್ಲಿ ಅದರಲ್ಲಿ ಎರಡು ಗುಂಪುಗಳಾಗತ್ತೆ. ಒಂದು ಗುಂಪು ಪಾಕಿಸ್ತಾನದ ಪರವಾಗಿ ನಿಂತ್ಕೊಳ್ಳುತ್ತೆ, ಒಂದು ಗುಂಪು ಬಾಂಗ್ಲಾ ಬೇಕು, ವಿಭಜನೆ ಆಗಬೇಕು ಅಂತ ಹೋರಾಟ ಮಾಡ್ತಾರೆ. ಯಾರೆಲ್ಲ ಪಾಕಿಸ್ತಾನದ ಪರವಾಗಿರ್ತಾರೋ ಅವರನ್ನೆಲ್ಲ ರಜಾಕರು ಅಂತ ಆಗ ಕರೀತಾರೆ. ಈ ಮೇಡಮ್ ಏನ್ ಮಾಡ್ತಾರೆ, ಇಲ್ಲಿ ಮೀಸಲಾತಿ ಬರುತ್ತೆ. ಏನ್ ಮೀಸಲಾತಿ? ಆಗ ಯಾರೆಲ್ಲ ಹೋರಾಟವನ್ನ ಮಾಡಿದ್ರು ಆ ಹೋರಾಟ ಮಾಡಿದಂತಹ ಹೋರಾಟಗಾರರ ಮಕ್ಕಳು ಯಾರಿದ್ದಾರೆ ಅವರಿಗೆ 30% ಮೀಸಲಾತಿನ ತಂದಿಡ್ತಾರೆ. ಆ ಸಮುದಾಯ ತುಂಬಾ ಕಡಿಮೆ ಇದೆ. ಒಂದು ಫಾರ್ ಎಕ್ಸಾಂಪಲ್ 100 ಜನ ಇದ್ದಾರೆ ಅಂತಂದ್ರೆ ಅದರಲ್ಲಿ 30% ಮೀಸಲಾತಿ ಕೊಟ್ರೆ ಏನಾಗುತ್ತೆ? ಆಲ್ಮೋಸ್ಟ್ ಅವರಿಗೆ ಸಿಕ್ಕಾಯ್ತಲ್ಲ ಎಲ್ರ. ಅದು ಅಲ್ಲಿರುವಂತ ಯುವಕರನ್ನ ಕೆರಳಿಸುತ್ತೆ. ಆ ಯುವಕರನ್ನ ಕೆರಳಿಸಿರುವಂತ ಪರಿಣಾಮ ಏನಾಯ್ತು? ರೊಚ್ಚಿಗೆದ್ರು ಹೋರಾಟವನ್ನ ಮಾಡಿದ್ರು. ಆಮೇಲೆ ಕೋರ್ಟ್ ಮೂಲಕವಾಗಿ ಅದನ್ನ ಇತ್ಯರ್ಥ ಮಾಡಿದ್ದು, ಅದನ್ನ ಪರ್ಸೆಂಟೇಜ್ ಒಂಚೂರು ಕಡಿಮೆ ಮಾಡಿಸಿದ್ರು. ಅದೆಲ್ಲವೂ ಕೂಡ ಆದ ನಂತರ ಈ ಮೇಡಮು ಆ ಹೋರಾಟ ಮಾಡಿದವರನ್ನ ರಜಾಕರು ಅಂತ ಕರೆದು ಬಿಟ್ರು. ಅಲ್ಲಿಗೆ ರೊಚ್ಚಿಗೆ ಬಿಸಿಬಿಟ್ಟಿತ್ತು. ಸೊ ಅದೀಗ ಮುಂದುವರೆದ ಭಾಗದಲ್ಲಿ ಈಗ ರಾಜೀನಾಮೆ ಕೊಡಿ ಅಂತ ಒತ್ತಾಯವನ್ನ ಮಾಡಿದ್ರು. ಇವತ್ತು ಕೊಟ್ಟರು. ಈ ಹೋರಾಟ ಆಗಿದೆ. ನನ್ನ ಸಹೋದ್ಯೋಗಿ ಶಬೀರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಏನೆಲ್ಲ ಬೆಳವಣಿಗೆಗಳಾಯ್ತು? ಈ ಮೀಸಲಾತಿ ವಿಚಾರ ಒಂದು ರೀತಿಯಾಗಿ ಕೋರ್ಟ್ ಮೂಲಕವಾಗಿ ಇತ್ಯರ್ಥ ಆಯಿತು. ರಜಾಕರು ಅನ್ನುವಂಥ ಪದವನ್ನ ಬಳಕೆ ಮಾಡಿದ್ದಕ್ಕೆ ಅದು ಇನ್ನೊಂದಿಷ್ಟು ಜ್ವಾಲೆಯನ್ನು ಉಂಟು ಮಾಡಿತು. 200ಕ್ಕಿಂತಲೂ ಹೆಚ್ಚು ವಿದ್ಯಾರ್ಥಿಗಳು ಪೊಲೀಸರು ಸಾವನ್ನಪ್ಪುವಂತ ಪರಿಸ್ಥಿತಿ ಬಂತು. ಇದೆಲ್ಲದರ ಮಧ್ಯದಲ್ಲಿ ಇವತ್ತು ಮತ್ತೊಂದಿಷ್ಟು ವಿಕೋಪಕ್ಕೆ ಹೋಗುವಂತ ಪರಿಸ್ಥಿತಿ ಯಾಕೆ ನಿರ್ಮಾಣವಾಯಿತು? ಅರುಣ್, ನೋಡಿ, ಕಳೆದ 1 ತಿಂಗಳಿಂದಲೂ ಕೂಡ ಬಾಂಗ್ಲಾದೇಶದಲ್ಲಿ ಅರಾಜಕತೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಏರ್ಪಟ್ಟಿತ್ತು. ಸರ್ಕಾರ ಮತ್ತೆ ಸರ್ಕಾರದ ವಿರುದ್ಧ ಹೋರಾಟಗಾರರ ಸಂಘರ್ಷ ತೀವ್ರವಾಗಿ ಇತ್ತು. ಶೇಖ್ ಹಸೀನಾ ರಾಜೀನಾಮೆ ಕೊಡಬೇಕು ಅನ್ನುವಂತ ಪಟ್ಟಣ ಇಟ್ಕೊಂಡು ಕಳೆದ 1 ತಿಂಗಳಿಂದ ಹಂತ ಹಂತವಾಗಿ ಹೋರಾಟಗಳ ರೂಪಿಸಲಾಗ್ತಾ ಇತ್ತು. ಕೇವಲ ಢಾಕಾ ಮಾತ್ರ ಅಲ್ಲದೆ ಇಡೀ ಬಾಂಗ್ಲಾದೇಶದಲ್ಲಿ ಎಲ್ಲ ಕಡೆಯೂ ಕೂಡ ಹೋರಾಟ ತೀವ್ರಗೊಂಡಿತ್ತು. ಈ ಒಂದು 30% ಮೀಸಲಾತಿ ಏನಿದೆ, ಈ ಒಂದು ಆದೇಶವನ್ನ ಸರ್ಕಾರ ಹಿಂಪಡಿಬೇಕು ಅನ್ನುವಂಥದ್ದು ಅವರ ಆಗ್ರಹ ಆಗಿತ್ತು. ಆದ್ರೆ ಸರ್ಕಾರ ಇದನ್ನು ಒಂದು ರೀತಿ ವೈಯಕ್ತಿಕವಾಗಿ ತೆಗೆದುಕೊಳ್ತು, ಪ್ರೆಸ್ಟೀಜ್ ಇಶ್ಯೂ ಆಗಿ ತೆಗೆದುಕೊಳ್ತು. ಹೀಗಾಗಿ ಈ ಒಂದು ಆದೇಶವನ್ನ ಹಿಂತೆಗೆದುಕೊಳ್ಳಲಿಕ್ಕೆ ಸರ್ಕಾರ ಕೂಡ ನಿರಾಕರಿಸಿತು. ಸರ್ಕಾರದ ಒಂದು ನಿಲುವು ಏನಿದೆ ಅದು ಪ್ರತಿಭಟನಾಕಾರರನ್ನ ಇನ್ನಷ್ಟು ಕೆರಳಿಸುವಂತ ಕೆಲಸ ಮಾಡಿತು. ಹೀಗಾಗಿ ಪ್ರತಿಭಟನೆ ಮಾಡುವಂತಹ ಹೋರಾಟಗಾರರಿದ್ರೆ ಅವ್ರನ್ನ ಹತ್ತಿಕ್ಲಿಕ್ಕೆ ಅವ್ರ ಮೇಲೆ ಜಲಪಿರಂಗಿಗಳನ್ನ ಬೆಳೆಸುವಂಥದ್ದು, ಗುಂಡಿನ ದಾಳಿಯನ್ನ ಮಾಡುವಂಥದ್ದು, ಲಾಠಿ ಚಾರ್ಜ್ ಅನ್ನ ಮಾಡುವಂಥದ್ದು, ಈ ರೀತಿಯಾದಂತಹ ಘಟನೆಗಳು ಮೇಲಿಂದ ಮೇಲೆ ಆಗ್ಲಿಕ್ಕೆ ಶುರುವಾಯಿತು. ಈ ಘಟನೆಗಳು ಆಗ್ತಾ ಇದ್ದಂತೆ ಪ್ರತಿಭಟನೆ ನಡೆಸ್ತಾ ಇದ್ರು. ಅವ್ರ ಆಕ್ರೋಶ ಮತ್ತಷ್ಟು ದ್ವಿಗುಣ ಆಯಿತು. ಈ ಒಂದು ಹೋರಾಟ ನಿರಂತರವಾಗಿ ನಡೀತು. ಬಹುಶಃ ಕಳೆದ 1 ತಿಂಗಳಲ್ಲಿ 400ಕ್ಕಿಂತ ಹೆಚ್ಚು ಜನರು ಈ ಒಂದು ಹೋರಾಟದಲ್ಲಿ ಸಾವನ್ನಪ್ಪಿರುವಂತದ್ದು. ಕೊನೆಗೆ ಸುಪ್ರೀಂ ಕೋರ್ಟ್ ಇಲ್ಲಿ ಮಧ್ಯಪ್ರದೇಶವನ್ನ ಮಾಡುತ್ತೆ. ಈ ಸಂದರ್ಭದಲ್ಲಿ 30% ಏನು ಮೀಸಲಾತಿ ಇತ್ತು ಅದನ್ನು 5%ಗೆ ಇಳಿಸುವಂತ ಕೆಲಸವನ್ನ ಮಾಡುತ್ತೆ. ಒಂದು ಹಂತದಲ್ಲಿ ಎಲ್ಲವೂ ಕೂಡ ಸರಿ ಹೋಗ್ತಿದೆ ಅನ್ನುವಂತಹ ಸಂದರ್ಭದಲ್ಲಿ ಶೇಖ್ ಹಸೀನಾ ಅವರು ಯಾರೆಲ್ಲ ಈ ಮೀಸಲಾತಿಯ ವಿರುದ್ಧ ಹೋರಾಟವನ್ನ ಮಾಡಿದ್ರು ಅವ್ರನ್ನ ರಜಾಕರು ಅಂತ ಕರೆದ್ರು. ಅಂದ್ರೆ ಪಾಕಿಸ್ತಾನದ ಸಿಂಪತೈಸರ್ ಅನ್ನುವ ರೀತಿಯಲ್ಲಿ ಅವ್ರನ್ನ ಬಿಂಬಿಸುವಂತ ಕೆಲಸವನ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ಹೋರಾಟಗಾರರಿಗೆ ಈ ಒಂದು ಹೇಳಿಕೆ ಕೆರಳಿಸ್ತು. ಹೀಗಾಗಿ ಅವರು ಮತ್ತೆ ಪ್ರತಿಭಟನೆಯನ್ನ ಮಾಡಲಿಕ್ಕೆ ಶುರು ಮಾಡಿದ್ರು. ಈ ಬಾರಿ ಕೇವಲ ರಾಜೀನಾಮೆ ಅಲ್ಲದೆ ಶೇಖ್ ಹಸೀನಾ
ದಿನ ಯಾವುದೇ ಕಾರಣಕ್ಕೂ ಕೂಡ ಬಾಂಗ್ಲಾದೇಶದಲ್ಲಿ ಇರಬಾರ್ದು, ಅವರು ಈ ದೇಶದಿಂದ ಹೋಗ್ಬೇಕು ಅನ್ನುವಂತಹ ಹೋರಾಟವನ್ನ ಮುಂದಿಟ್ಕೊಂಡು ಅವರು ಪ್ರತಿಭಟನೆಯನ್ನ ಮಾಡಿದ್ರು. ನಿನ್ನೆ ಬಹಳ ದೊಡ್ಡ ಪ್ರತಿಭಟನೆ ಬಾಂಗ್ಲಾದೇಶದಲ್ಲಿ ನೋಡ್ಲಿಕ್ಕೆ ಸಿಕ್ತು. ಸುಮಾರು 94 ಜನ ನಿನ್ನೆ ಒಂದೇ ದಿನ ಸಾವನ್ನಪ್ಪಿರುವಂತದ್ದನ್ನ ಕೂಡ ನಾವು ಗಮನಿಸಿದ್ವಿ. ಈ ಒಂದು ಪ್ರತಿಭಟನೆ ತೀವ್ರ ಯಾವಾಗ ಆಗ್ತಾ ಇದೆ ಅನ್ನುವಂಥದ್ದು ಗೋಚರ ಆಗುತ್ತೆ. ಮತ್ತೆ ಅವ್ರಿಗೊಂದು ಸುಳಿವು ಕೂಡ ಇತ್ತು, ಇವತ್ತು ಹೋರಾಟಗಾರರು ಪ್ರಧಾನಮಂತ್ರಿ ಕಚೇರಿಯನ್ನ ಕೂಡ ನುಗ್ಗಬಹುದು, ದಾಳಿ ಮಾಡಬಹುದು ಅನ್ನುವಂತ ಮಾಹಿತಿಗಳು ಕೂಡ ಅವರಿಗೆ ಲಭ್ಯ ಆಗಿತ್ತು. ಹೀಗಾಗಿ ಅವರು ಬೆಳಗ್ಗೆನೆ ರಾಜೀನಾಮೆಯನ್ನ ಕೊಟ್ಟು ಅಲ್ಲಿಂದ ಅವರು ತಲೆಮರೆಸಿಕೊಳ್ಳುವಂತ ಪ್ರಯತ್ನವನ್ನ ಕೂಡ ಮಾಡಿದ್ದಾರೆ. ಮುಖ್ಯವಾಗಿ ಅವರು ರಾಜೀನಾಮೆ ಕೊಟ್ಟ ಬಳಿಕ ದೇಶವನ್ನು ಉದ್ದೇಶಿಸಿ ಮಾತನಾಡಬೇಕು ಅನ್ನುವಂಥದ್ದು ಅವರ ಲೆಕ್ಕಾಚಾರ ಇತ್ತು. ಆದ್ರೆ ಕಡೆಗಳಿಗೆಯಲ್ಲಿ ಅದು ಯಾವುದೂ ಕೂಡ ಆಗ್ಲಿಲ್ಲ. ರಾಜೀನಾಮೆಯನ್ನ ಕೊಟ್ಟು ಏಕಾಏಕಿ ಅವರ ಸಹೋದರಿಯ ಜೊತೆಗೆ ಸೇನಾ ಹೆಲಿಕಾಪ್ಟರ್ನ ಬಳಸಿಕೊಂಡು ಅವರು ಭಾರತಕ್ಕೆ ಬಂದು ಭಾರತದಿಂದ ಲಂಡನ್ಗೆ ತೆರಳುತ್ತಾರೆ ಅನ್ನುವಂತ ಮಾಹಿತಿಗಳು ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ.